ಭಾರತೀಯ ರೈಲ್ವೆಯನ್ನ ದೇಶದ ಜೀವನಾಡಿ ಅಂತ ಕರಿತೇವೆ. ಭಾರತೀಯ ರೈಲ್ವೆ ವಿಶ್ವದ 4ನೇ ಅತಿ ದೊಡ್ಡ ಪ್ರಯಾಣ ಸಂಪರ್ಕ ಹೊಂದಿರೋ ಜಾಲ. ಇಡೀ ದೇಶಾದ್ಯಂತ 1,20,000 ಕಿಲೋಮೀಟರ್ ವ್ಯಾಪ್ತಿಯನ್ನ ಕೂಡ ಹೊಂದಿದೆ. ಭಾರತದಲ್ಲಿ ಈಗ ಅತಿ ಶೀಘ್ರವಾಗಿ ಅಭಿವೃದ್ಧಿಯಾಗ್ತಿರೋ ಸಾರಿಗೆ ಸಂಪರ್ಕ ಅಂದರೆ ಅದು ರೈಲ್ವೆ ಮಾರ್ಗ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ರೈಲ್ವೆ ಮಾರ್ಗ ಹಬ್ಬಿದೆ. ಈ ರೈಲು ಪ್ರಯಾಣ ಅಂದರೆ ಎಲ್ರಿಗೂ ಸಂತೋಷಕರ ವಿಚಾರ. ಆದರೆ ಸೀಟ್ ಸಿಗಲ್ಲ ಅನ್ನೋದೇ ಅತಿ ದೊಡ್ಡ ಕಂಪ್ಲೇಂಟ್. ಪ್ರತಿನಿತ್ಯ ಕೋಟ್ಯಾಂತರ ಜನ ರೈಲಿನಲ್ಲಿ ಸಂಚರಿಸ್ತಾರೆ. ಇಷ್ಟು ಜನರಿಗೆ ಇರೋ ರೈಲಿನಲ್ಲಿ ಸೀಟ್ಗಳೇ ಸಿಗಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಜನ ಸೀಟ್ ವಿಚಾರಕ್ಕಾಗಿಯೇ ರೈಲಿನ ಸಹವಾಸ ಬೇಡಪ್ಪ ಅಂತ ದೂರ ಹೋಗ್ತಾರೆ. ಆದ್ರೀಗ ಭಾರತೀಯ ರೈಲ್ವೆ ಇಲಾಖೆ ಇಡೀ ದೇಶದ ಜನರಿಗೆ ಅತಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಇನ್ನು ಮುಂದೆ ರೈಲ್ನಲ್ಲಿ ಯಾರಿಗೂ ಸೀಟ್ ಸಿಗಲ್ಲ ಅನ್ನೋಂಗೆ ಇಲ್ಲ. ಪ್ರತಿಯೊಬ್ಬ ಪ್ರಯಾಣಿಕನೂ ಕೂಡ ಆರಾಮಾಗಿ ಕೂತು ರೈಲು ಪ್ರಯಾಣ ಇನ್ಮುಂದೆ ಎಂಜಾಯ್ ಮಾಡ್ಬೋದು. ಈಗ ಭಾರತೀಯ ರೈಲ್ವೆ ಸಾಕಷ್ಟು ಅಪ್ಗ್ರೇಡ್ ಆಗ್ತಿದೆ. ವಂದೇ ಭಾರತ್ನಂತಹ ಐಷಾರಾಮಿ ಸ್ಪೀಡ್ ಟ್ರೈನ್ಗಳು ಓಡಾಡ್ತಿವೆ. ಬುಲೆಟ್ ಟ್ರೈನ್ ಕೂಡ ಹಳಿಗೆ ಇಳಿಯಲಿವೆ. ಇದೇ ಹೊತ್ತಲ್ಲಿ ಮತ್ತೆ ಎದುರಾಗೋದೇ ಅದೇ ಸೀಟ್ ಸಮಸ್ಯೆ. ಲಕ್ಷಾಂತರ ಜನ ಓಡಾಡೋ ರೈಲಲ್ಲಿ ಸೀಟ್ ಸಿಗಲ್ಲ ಅನ್ನೋ ಆರೋಪ ಇದೆ. ರೈಲುಗಳಲ್ಲಿ ಕೆಲವು ಕಡೆ ಪ್ರಯಾಣಿಸೋಕೆ ಹಲವು ತಿಂಗಳ ಹಿಂದೆಯೇ ಟಿಕೆಟ್ ಬುಕ್ಕಿಂಗ್ ಮಾಡಬೇಕು. ಇಲ್ಲವಾದರೆ ಟಿಕೆಟ್ ದೊರಕುವುದಿಲ್ಲ. ಇದೇ ಕಾರಣಕ್ಕೆ ಈಗ ರೈಲ್ವೆ ಇಲಾಖೆ ಮುಂದಿನ 2 ವರ್ಷದಲ್ಲಿ ಬರೋಬ್ಬರಿ 10,000 ಹೊಸ ಬೋಗಿಗಳನ್ನು ರೈಲಿಗೆ ಅಳವಡಿಸೋಕೆ ಮುಂದಾಗಿದೆ. ಎಲ್ಲೆಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಿದೆಯೋ ಅಂತಹ ಪ್ರದೇಶದಲ್ಲಿ ಪ್ರತಿ ರೈಲುಗಳಿಗೆ ಹೆಚ್ಚುವರಿಯಾಗಿ 5ರಿಂದ 6 ಬೋಗಿಗಳನ್ನು ಅಳವಡಿಸುತ್ತಿದೆ. ಅಂದರೆ ದೇಶದಲ್ಲಿ ಈಗ ಓಡಾಡ್ತಿರೋ ಎಲ್ಲ ರೈಲುಗಳಿಗೂ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಸಲಾಗುತ್ತೆ. ಇದರಲ್ಲಿ 6,000 ಜನರಲ್ ಕ್ಲಾಸ್ ಬೋಗಿಗಳೇ ಇರಲಿದೆ. ಒಟ್ಟು 10,000 ನಾನ್ ಎಸಿ ಬೋಗಿಗಳು ಹೆಚ್ಚುವರಿಯಾಗಿ ಜೋಡಿಸಲಾಗುತ್ತೆ. ವಿಶೇಷ ಏನಂದರೆ ಇದೊಂದೇ ತಿಂಗಳಲ್ಲಿ 1,000 ಬೋಗಿಗಳು ಅಟ್ಯಾಚ್ ಆಗಲಿದೆ. ಕರ್ನಾಟಕಕ್ಕೂ ಹೆಚ್ಚು ಬೋಗಿಗಳು ಸಿಗಲಿದೆ ಅನ್ನೋದು ಖುಷಿಯ ವಿಚಾರ. ಇದರಿಂದ ಹಲವು ಲಕ್ಷ ಹೆಚ್ಚುವರಿ ಪ್ರಯಾಣಿಕರಿಗೆ ಪ್ರಯಾಣಕ್ಕೆ ಸೀಟು ದೊರಕಲಿದೆ. ವಿಶೇಷವಾಗಿ ಸಾಮಾನ್ಯ ದರ್ಜೆ ಪ್ರಯಾಣಿಕರ ಪ್ರಯಾಣವನ್ನು ಇನ್ನಷ್ಟು ಆರಾಮದಾಯಕವಾಗಿಸೋಕೆ ಭಾರತೀಯ ರೈಲ್ವೆ ಪ್ರಯತ್ನಿಸುತ್ತಿದೆ. ರೈಲಿನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಗಮನಾರ್ಹವಾಗಿ ಏರಿಕೆ ಕಾಣ್ತಿರೋದ್ರಿಂದ ಈ ತಿಂಗಳ ಕೊನೆಗೆ ಸುಮಾರು 370 ಹೊಸ ರೆಗ್ಯುಲರ್ ಟ್ರೈನ್ಗಳನ್ನು ಕೂಡ ಹಳಿಗೆ ಬಿಡೋಕೆ ರೈಲ್ವೆ ನಿರ್ಧರಿಸಿದೆ. ಇದರಿಂದ 1,00,000 ಪ್ರಯಾಣಿಕರು ಹೆಚ್ಚುವರಿಯಾಗಿ ರೈಲಿನಲ್ಲಿ ಪ್ರಯಾಣಿಸಬಹುದು. ಇದೇ ಸಮಯದಲ್ಲಿ ಈಶಾನ್ಯ ಗಡಿ ರೈಲ್ವೆಯಲ್ಲೂ ಹೊಸ ಟ್ರೈನ್ಗಳು ಬೋಗಿಗಳನ್ನು ಪರಿಚಯಿಸೋಕೆ ಉದ್ದೇಶಿಸಲಾಗಿದೆ ಅಂತ ತಿಳಿದು ಬಂದಿದೆ. ಮುಂದಿನ 2 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಹೊಸ ನಾನ್ ಎಸಿ ಕೋಚ್ಗಳನ್ನು ಪರಿಚಯಿಸೋಕೆ ಯೋಜಿಸಲಾಗಿದೆ. ಇದರಲ್ಲಿ 6,000 ಜನರಲ್ ಕ್ಲಾಸ್ ಬೋಗಿಗಳಾಗಿರಲಿವೆ. ಹೆಚ್ಚುವರಿಯಾಗಿ ಸ್ಲೀಪರ್ ಕ್ಲಾಸ್ ಕೋಚ್ಗಳನ್ನು ಅಳವಡಿಸೋಕೆ ಉದ್ದೇಶಿಸಲಾಗಿದೆ. ಇದರಿಂದ 8 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರತಿನಿತ್ಯ ಹೆಚ್ಚುವರಿಯಾಗಿ ಪ್ರಯಾಣಿಸಬಹುದು ಅಂತ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. ರೈಲ್ವೆ ಇಲಾಖೆ ಇಲ್ಲಿ ಎಸಿ ಬೋಗಿಗಳಿಗಿಂತಲೂ ಸಾಮಾನ್ಯ ಬೋಗಿಗಳ ಹೆಚ್ಚಳವೇ ಮುಖ್ಯ ಅನ್ನೋದನ್ನು ಗಮನಿಸಿದೆ. ಈ ಕಾರಣಕ್ಕೆ ಬೋಗಿ ಹೆಚ್ಚಳ ತೀರ್ಮಾನಿಸಿದ್ದೇವೆ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ. ಇನ್ನು ರೈಲಿನಲ್ಲಿ ರಿಯಾಯಿತಿ ಟಿಕೆಟ್ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಎಲ್ಲ ವರ್ಗದ ಪ್ರತಿ ಟಿಕೆಟ್ ಮೇಲೆ 46% ರಿಯಾಯಿತಿ ಸಿಗ್ತಿದೆ ಅಂತ ರೈಲ್ವೆ ಸಚಿವರು ಹೇಳ್ತಿದ್ದಾರೆ. ತನ್ನ ಎಲ್ಲ ವರ್ಗದ ಪ್ರಯಾಣಿಕರಿಗೆ ಪ್ರತಿ ವರ್ಷ ಒಟ್ಟು 56,993 ಕೋಟಿ ರೂಪಾಯಿಗಳ ಸಬ್ಸಿಡಿ ನೀಡ್ತಿದೆ. ಪ್ರತಿ ರೈಲ್ವೆ ಟಿಕೆಟ್ನ ಬೆಲೆ 100 ರೂಪಾಯಿ ಆಗಿದ್ರೆ ಅದನ್ನು ಕೇವಲ 54 ರೂಪಾಯಿಗೆ ಕೊಡಲಾಗ್ತಿದೆ ಅಂತ ಕೇಂದ್ರ ರೈಲ್ವೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ರೈಲು ಬೋಗಿಗಳ ಹೆಚ್ಚಳ ಕೇವಲ ಸಾಮಾನ್ಯ ರೈಲಷ್ಟೇ ಅಲ್ಲ, ಎಕ್ಸ್ಪ್ರೆಸ್ ಮತ್ತು ಸೂಪರ್ ಫಾಸ್ಟ್ ರೈಲುಗಳಲ್ಲಿ ಕೂಡ ಬೋಗಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗ್ತಿದೆ. ಎಕ್ಸ್ಪ್ರೆಸ್ ಹಾಗೆ ಸೂಪರ್ ಫಾಸ್ಟ್ ರೈಲುಗಳಲ್ಲಿ ಎಷ್ಟು ದಿನ ಸಾಮಾನ್ಯವಾಗಿ 2 ಜನರಲ್ ಕಂಪಾರ್ಟ್ಮೆಂಟ್ಗಳು ಇರ್ತಿದ್ವು. ಇದನ್ನು 4ಕ್ಕೆ ಹೆಚ್ಚಿಸಲಾಗುತ್ತೆ. ರೈಲುಗಳಲ್ಲಿ ಮುಂಗಡ ಟಿಕೆಟ್ ಕಾಯ್ದಿರಿಸಲಾಗದ ಬಡವರ್ಗದ ಜನರು ಹೆಚ್ಚಾಗಿ ಸಾಮಾನ್ಯ ಬೋಗಿಗಳಲ್ಲಿ ಪ್ರಯಾಣಿಸ್ತಾರೆ. ಹಿಂದೆ ರೈಲುಗಳಲ್ಲಿ ಹಳೆಯ ಶೈಲಿಯ
ಸರಳ ಕೋಚ್ಗಳು ಪ್ರಯಾಣಿಕರಿಗೆ ಲಭ್ಯವಿದ್ದು ಹೆಚ್ಚಿನ ರೈಲುಗಳು 2 ಸಾಮಾನ್ಯ ಬೋಗಿಗಳನ್ನು ಹೊಂದಿದ್ವು. ಆದರೆ ಜನಜಂಗುಳಿ ಹೆಚ್ಚಿದ್ದ ರಿಸರ್ವ್ ಮಾಡದವರು ಬಡ ಪ್ರಯಾಣಿಕರು ಸಾಮಾನ್ಯ ಬೋಗಿಗೂ ಹತ್ತಕ್ಕೂ ಆಗ್ತಿರ್ಲಿಲ್ಲ. ಹೀಗಾಗಿ ಸಾಮಾನ್ಯ ಬೋಗಿಗಳ ಸಂಖ್ಯೆಯನ್ನ ಹೆಚ್ಚಿಸೋಕೆ ರೈಲ್ವೆ ಮಂಡಳಿ ನಿರ್ಧರಿಸಿದೆ. ಹೊಸದಾಗಿ ಬರ್ತಿರೋ ಸಾಮಾನ್ಯ ಬೋಗಿಗಳನ್ನು LHP ತಂತ್ರಜ್ಞಾನದಿಂದ ತಯಾರಿಸಲಾಗಿದೆ. ಹಳೆಯ ತಲೆಮಾರಿನ ICF ಬೋಗಿಗಳಲ್ಲಿ 90 ಸೀಟುಗಳಿದ್ರೆ LHP ಬೋಗಿಗಳಲ್ಲಿ 100 ಆಸನಗಳಿದೆ. ರೈಲ್ವೆ ಇಲಾಖೆ ಇದುವರೆಗೂ AC ಮತ್ತು ಸ್ಲೀಪರ್ ತರಗತಿಗಳಲ್ಲಿ LHP ಬೋಗಿಗಳನ್ನು ಪರಿಚಯಿಸಲಿದೆ. ಇತ್ತೀಚೆಗೆ ಸಾಮಾನ್ಯ ವರ್ಗದ ಪ್ರಯಾಣಿಕರಿಗೂ LHP ಕೋಚ್ಗಳು ಲಭ್ಯವಾಗ್ತಿದೆ. ದಕ್ಷಿಣ ಮಧ್ಯ ರೈಲ್ವೆ ಅಧಿಕಾರಿಗಳು ಈಗಾಗಲೇ ವಲಯದೊಳಗೆ 19 ಎಕ್ಸ್ಪ್ರೆಸ್ ರೈಲುಗಳಿಗೆ 66 LHP ಕೋಚ್ಗಳನ್ನು ಪರಿಚಯಿಸುತ್ತಿದ್ದಾರೆ. ದಕ್ಷಿಣ ನಾರಾಯಣಾದ್ರಿ, ಗೌತಮಿ ಮತ್ತು ಇತರ ಎಕ್ಸ್ಪ್ರೆಸ್ ರೈಲುಗಳು ಹೆಚ್ಚುವರಿ LHP ಸಾಮಾನ್ಯ ಕೋಚ್ಗಳನ್ನು ಹೊಂದಿವೆ. ದೇಶಾದ್ಯಂತ 370 ರೈಲುಗಳಲ್ಲಿ ಹಂತ ಹಂತವಾಗಿ LHP ಬೋಗಿಗಳನ್ನು ಸೇರಿಸೋಕೆ ರೈಲ್ವೆ ಇಲಾಖೆ ಸಿದ್ಧವಾಗಿದೆ. ಸದ್ಯ ಭಾರತದಲ್ಲಿ ಪ್ರತಿದಿನ ಅಂದಾಜು ಎಷ್ಟು ರೈಲುಗಳು ಸಂಚರಿಸುತ್ತವೆ ಅನ್ನೋದನ್ನು ತಿಳಿಯೋಣ. ಭಾರತೀಯ ರೈಲ್ವೆಯು ಪ್ರತಿದಿನ 13,000ಕ್ಕೂ ಹೆಚ್ಚು ಪ್ರಯಾಣಿಕ ರೈಲುಗಳ ಸಂಚಾರ ನಡೆಸುತ್ತೆ. ಇದರ ಜೊತೆಗೆ 8,000 ಗೂಡ್ಸ್ ರೈಲುಗಳು ಸಂಚರಿಸುತ್ತೆ. ಜಗತ್ತಿನಲ್ಲಿ ಭಾರತೀಯ ರೈಲ್ವೆಯು ಸಾರಿಗೆ ವ್ಯವಸ್ಥೆಯಲ್ಲಿ 4ನೇ ರಾಷ್ಟ್ರೀಯ ರೈಲು ವ್ಯವಸ್ಥೆ ಹೊಂದಿದೆ. ಭಾರತದ ಒಟ್ಟಾರೆ ರೈಲು ಮಾರ್ಗದ ಉದ್ದ 42,000 ಮೈಲಿ ಇದೆ. ಭಾರತದಲ್ಲಿ ಎಷ್ಟು ರೈಲುಗಳು ಇದೆಯೋ ಚೀನಾದಲ್ಲೂ ಅಷ್ಟೇ ಸಂಖ್ಯೆಯ ರೈಲುಗಳಿದೆ. ಜನಸಂಖ್ಯೆ ಆಧಾರದಲ್ಲಿ ಭಾರತಕ್ಕಿಂತ ಮುಂದಿರುವ ಚೀನಾದಲ್ಲಿಯೂ ರೈಲು ವ್ಯವಸ್ಥೆ ಉತ್ತಮವಾಗಿದೆ. ಅಲ್ಲಿ ಪ್ರತಿದಿನ 13,000ಕ್ಕೂ ಹೆಚ್ಚು ರೈಲು ಸಂಚಾರ ಕೈಗೊಳ್ಳುತ್ತೆ. ಇನ್ನು ಭಾರತೀಯ ರೈಲ್ವೆಯ ಇಷ್ಟೆಲ್ಲ ಪ್ರಯಾಣಿಕರನ್ನ ಸಾಗಿಸುತ್ತೆ. ಹಾಗಿದ್ರೆ ಎಷ್ಟು ಲಾಭ ಆಗಬಹುದು ಅಂತ ತಿಳಿಬೇಕು. ಭಾರತೀಯ ರೈಲ್ವೆಯ ವಾರ್ಷಿಕ ಆದಾಯ 2,25,000 ಕೋಟಿ ರೂಪಾಯಿ ಇದೆ. ಇದನ್ನ ಪ್ರತಿದಿನಕ್ಕೆ ವಿಭಾಗಿಸಿದ್ರೆ ಪ್ರತಿದಿನ ಭಾರತೀಯ ರೈಲ್ವೆಗೆ ಸರಿಸುಮಾರು 616 ಕೋಟಿ ರೂಪಾಯಿ ಆದಾಯ ಗಳಿಸುತ್ತೆ. ಇನ್ನು ಬೆಂಗಳೂರು ಹಾಗೂ ಮುಂಬೈ ನಡುವೆ ಓಡಾಡೋರಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ. ಇಷ್ಟು ದಿನ ನೈಋತ್ಯ ರೈಲ್ವೆ ವಲಯ ವ್ಯಾಪ್ತಿಯಲ್ಲಿ ರಾಜಧಾನಿ ಬೆಂಗಳೂರಿನಿಂದ ವಾಣಿಜ್ಯ ನಗರ ಮುಂಬೈಗೆ ಒಂದೇ ಒಂದು ರೈಲು ಇದೆ. ಈ ಸಂಬಂಧ ವೇಗದ ರೈಲು ಸಂಪರ್ಕ ಕಲ್ಪಿಸಬೇಕೆಂಬುದು ಬಹಳ ದಿನಗಳ ಆಸೆಯಾಗಿತ್ತು. ಅದೀಗ ಈಡೇರುವ ಕಾಲ ಹತ್ತಿರ ಬಂದಿದೆ. ಮುಂಬೈ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಸಂಪರ್ಕ ಸೇವೆ ಶೀಘ್ರವೇ ಸಿಗಲಿದೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ಗೆ ರೈಲು ಸಂಚರಿಸಲಿದೆ. ಈ ಮೊದಲಿದ್ದ ರೈಲು ಬೆಂಗಳೂರಿನಿಂದ ಮುಂಬೈಗೆ ಹೋಗೋಕೆ 24ರಿಂದ 30 ಗಂಟೆ ಸಮಯ ತೆಗೆದುಕೊಳ್ತಿತ್ತು. ಆದರೆ ಬಸ್ನಲ್ಲಿ ಹೋದರೆ ಕೇವಲ 16ರಿಂದ 18 ಗಂಟೆಗಳಲ್ಲಿ ತಲುಪಿಸಬಹುದಾಗಿದೆ. ಈ ಕಾರಣಕ್ಕೆ ವೇಗದ ರೈಲ್ವೆ ಅವಶ್ಯಕತೆ ಇರೋ ಬಗ್ಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹೀಗಾಗಿ ಬೆಂಗಳೂರಿಂದ ಮುಂಬೈಗೆ ವೇಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಿಗಲಿದೆ.